ಬೆಳಗ್ಗೆ ಬೇಗ ಎದ್ದು ರನ್ನಿಂಗ್ ಹೋಗೋಣ ಅಂತ ನೋಡಿದೆ, ಆದ್ರೆ ಮಳೆ ಬರ್ತಿತ್ತು. ಅದಕ್ಕೆ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟು ನಾನು ಹೊರಟೆ ಕುಪ್ಪಿನಕೆರೆ ಆಂಜನೇಯಗೆ. ನಾನು ನನ್ನ ತಮ್ಮ. ಈ ದೇವಸ್ಥಾನ ತುಂಬಾ ಪ್ರಸಿದ್ಧವಾದದ್ದು. ಕರ್ನಾಟಕದಲ್ಲಿ ಲಿಂಗೈಕ್ಯ ಆಗಿರುವಂತ ಆಂಜನೇಯ ದೇವಸ್ಥಾನ ಇದು. ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತು ದೇವಸ್ಥಾನದಲ್ಲಿ ಕುಂಕುಮ ಪೂಜೆನ ಮಾಡಿಸಿದ್ವಿ, ಹಾಗಾಗಿ ಹಣ್ಣು ಕಾಯಿ ಮಾಡಿಸ್ಲಿಕ್ಕೆ ಹೋಗಿದ್ದೆ. ಸೀತಾಮಾತೆ ಒಮ್ಮೆ ಹಣೆಗೆ ಸಿಂಧೂರ ಇಡೋದನ್ನ ನೋಡಿದಂತ ಹನುಮಂತ ಕೇಳ್ತಾರೆ, ಯಾಕೆ ಈ ಸಿಂಧೂರ ಇಡ್ತೀರಾ ಅಂತ. ಆಗ ಸೀತಾಮಾತೆ ಹೇಳ್ತಾರೆ, ಈ ಸಿಂಧೂರ ಇಡೋದ್ರಿಂದ ಗಂಡನ ಆಯಸ್ಸು ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಹನುಮಂತ ಮಾರನೇ ದಿನ ಮೈ ತುಂಬ ಸಿಂಧೂರ ಹಚ್ಕೊಂಡ್ಬಿಟ್ಟು ಸಭೆಯಲ್ಲಿ ಬಂದಿರ್ತಾರೆ. ಇದನ್ನು ನೋಡಿದಂಥ ಶ್ರೀರಾಮಚಂದ್ರ ಪ್ರಭು ಹನುಮಂತನಿಗೆ ಒಂದು ವರವನ್ನು ಕೊಡ್ತಾರೆ. ಯಾರು ನಿನಗೆ ಮಂಗಳವಾರ ಸಿಂಧೂರದಿಂದ ಪೂಜೆ ಮಾಡ್ತಾರೋ ಅವರಿಗೆ ನಾನು ನೇರವಾಗಿ ಕೃಪೆ ನೀಡ್ತೀನಿ ಅಂತ ಹೇಳಿ ವರವನ್ನು ಕೊಟ್ಟಿರ್ತಾರೆ. ಟ್ರ್ಯಾಕ್ಟರ್ ಸ್ಟಾರ್ಟ್ ಮಾಡಿ ಹೊರಗೆ ತೆಗ್ದೆ. ಸ್ವಲ್ಪ ಟ್ರಾಲಿ ಹಾಕ್ಕೊಂಡ್ಬಿಟ್ಟು ಹೋಗ್ಬೇಕಿತ್ತು, ಮನೆ ಹತ್ರ ಕೆಲಸ ಇತ್ತು. ಟ್ರಾಲಿ ಹಾಕೊಂಡು ಮನೆ ಕಡೆ ರಿವರ್ಸ್ ತಗೊಂಬಂದೆ. ಇಲ್ಲಿರೋ ಕಸ ಗಿಸ ಎಲ್ಲ ಸ್ವಲ್ಪ ವೇಸ್ಟ್ನ ತುಂಬ್ಕೊಂಡು ಹೋಗ್ಬೇಕಿತ್ತು. ಅಲ್ಲಿಂದ ನಮ್ಮ ಪಯಣ ಕೊಟ್ಟೂರು ಕಡೆ. ಮೌನವು ಚೆನ್ನ, ಮಾತಲು ಚೆನ್ನ, ನಗುವಾಗ ನೀನಿನ್ನು ಚೆನ್ನ. ನಾನು ನನ್ನ ಸ್ನೇಹಿತರಿಗೆ ವೇಟ್ ಮಾಡ್ತಾ ಇದ್ದೆ. ಮುಂದೆ ಒಬ್ಬ ಅಂಕಲ್ ಬಂದರು, ಹ್ಯಾಂಡಿಕ್ಯಾಪ್ಟ್ ಇದ್ರು. ಅವ್ರು ಕೇಳಿದ್ರು ಕಾಲೇಜ್ ಕಡೆಗೆ ಹೋಗ್ತಾ ಇದ್ದಾರೆ ಅಂತೇಳಿ. ಆ್ಯಕ್ಚುಲಿ ನಾನು ಹೋಗ್ತಿದ್ದಿಲ್ಲ. ಅವ್ರು ನೋಡಿಬಿಟ್ಟು ಹಾಂ ಬನ್ನಿ ಬಿಟ್ಟು ಬರ್ತೀನಿ ಅಂತೇಳಿ ಅವ್ರನ್ನ ಕೂರಿಸ್ಕೊಂಡು ಹಿಂದೂ ಕಾಲೇಜ್ ಕಡೆ ಬಿಟ್ಟು ಬಂದೆ. ಅಷ್ಟೊತ್ತಿಗೆ ನಮ್ಮ ಸ್ನೇಹಿತ ಆದ್ರೆ ಬಂದಿದ್ರು. ತುಂಬ ದಿನದ ಮೇಲೆ ಎಲ್ಲರೂ ಸಿಕ್ಕಿದ್ವಿ, ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ನಮ್ಮ ಮನೆ ಕಡೆ ಹೊರಟೆ. ಅಪ್ಪ ಅಮ್ಮ ಹಾಲು ಕರಿತಾ ಇದ್ರು. ಗಾಡಿ ಸೈಡ್ಗೆ ಹಾಕಿ ನಾನು ಒಳಗಡೆ ಹೋದೆ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.